ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಕನ್ನಡ ಇನ್ನೇನು ಗ್ರ್ಯಾಂಡ್ ಫಿನಾಲೆ ರೀಚ್ ಆಗಿದೆ. ಸೊ ಈ ಒಂದು ಟೈಮ್ ಅಲ್ಲಿ ಬಿಗ್ ಬಾಸ್ ತಂಡದವರು ಏನಾದ್ರೂ ಒಂದ್ ಸ್ವಲ್ಪ ಈ ಫಿನಾಲೆಯಲ್ಲಿ ವಿಭಿನ್ನವಾಗಿರ್ಬೇಕು ಅಂತ ಏನಾದ್ರೂ ಈ ಮನಿ ಬಾಕ್ಸ್ ಅಥವಾ ಒಂದು ಮನಿ ಸೂಟ್ ಕೇಸ್ ಅನ್ನುವಂತ ಕಾನ್ಸೆಪ್ಟ್ ತರ್ತಾರ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಯಾಕಂತ ಅಂದ್ರೆ ಈ ಹಿಂದೆ ಅಂದ್ರೆ ಸೀಸನ್ 9, 8, 10ರಲ್ಲಿ ಈ ಒಂದು ಮನಿ ಬಾಕ್ಸ್ ಅನ್ನುವಂತ ಕಾನ್ಸೆಪ್ಟ್ ಇತ್ತು. ಇದು ಯಾವ ರೀತಿ ಅಂತ ಅಂದ್ರೆ ಫೈನಲ್ಸ್ ಆ ಒಂದು ದಿನದ ಏನ್ ಮಾಡ್ತಾರೆ, ಸುದೀಪ್ ಸರ್ ಅವರು ಬಂದು ಒಂದು ಬಿಗ್ ಬಾಸ್ ಅಲ್ಲಿ ಮನಿ ಸೂಟ್ ಕೇಸ್ ಅಂತ ಒಳಗಿರ್ತಾರೆ. ಆ ಒಂದು ಸೂಟ್ ಕೇಸ್ ಅಲ್ಲಿ ಫಾರ್ ಎಕ್ಸಾಂಪಲ್ 5 ಲಕ್ಷ, 10 ಲಕ್ಷ, 12 ಲಕ್ಷ ಇಷ್ಟು ಅಮೌಂಟ್ ನ ಇಟ್ಬಿಟ್ಟು ಎಲ್ಲರಿಗೂ ಕೂಡ ಒಂದು ಚಾನ್ಸ್ ನ ಕೊಡ್ತಾರೆ. ಅಂದ್ರೆ ಈಗ ನೀವು ಈ ಸೂಟ್ ಕೇಸ್ ನ ಎತ್ಕೊಂಡು ಈ ಕೂಡಲೇ ಮನೆಯಿಂದ ಹೊರಗೆ ಹೋಗ್ಬೋದು. ಈಗ ಯಾರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಕಂಟೆಸ್ಟೆಂಟ್ಸ್ಗೆ, ಅವರು ಈ ದುಡ್ಡನ್ನ ಎತ್ಕೊಂಡು ಹೋಗ್ಬೋದು ಅನ್ನುವಂತಹ ಒಂದು ಆಪರ್ಚುನಿಟಿ ಅವರಲ್ಲಿ ಇರುತ್ತೆ. ಸೊ ಈ ಒಂದು ಮನಿ ಬಾಕ್ಸ್ ಅಥವಾ ಮನಿ ಸೂಟ್ ಕೇಸ್ ಅನ್ನುವಂತಹ ಕಾನ್ಸೆಪ್ಟ್ ನ ಈ ಒಂದು ಸೀಸನ್ 12ರಲ್ಲಿ ತರ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಯಾಕಂತ ಅಂದ್ರೆ ಸೀಸನ್ 11ರಲ್ಲಿ ಇದಿರ್ಲಿಲ್ಲ, ಬಟ್ ಈಗ ಸೀಕ್ರೆಟ್ ರೂಮ್ ಅನ್ನುವಂತಹ ಒಂದು ಹಳೆ ಕಾನ್ಸೆಪ್ಟ್ ನ ಮತ್ತೆ ತಂದಿದ್ದಾರೆ ಈ ಸೀಸನ್ಗೆ. ಸೊ ಈ ಒಂದು ಸೀಸನ್ ಅಲ್ಲಿ ಏನಾದ್ರೂ ಮನಿ ಸೂಟ್ ಕೇಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ 25 ಲಕ್ಷ ರೂಪಾಯಿ ಅನ್ನುವಂತಹ ಒಂದು ದೊಡ್ಡ ಮೊತ್ತದಲ್ಲಿ ತರ್ತಾರ ಅಂತ ಒಂದು ಮಾಹಿತಿ ಇದೆ. ಸೊ 25 ಲಕ್ಷ ದುಡ್ಡನ್ನ ಏನಾದ್ರು ತಂದ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ನ ಮನೆಯಲ್ಲಿ ಇಟ್ರೆ ರಘು ಅವರಾಗಿರ್ಬೋದು ಅಥವಾ ಕಾವ್ಯ ಅವರು ಅಥವಾ ಧನುಷ್ ಅವರು ಈ ಮೂರಲ್ಲಿ ಯಾರಾದ್ರೂ ಒಬ್ರು ಎತ್ಕೊಂಡು ಹೋಗ್ಬೋದು, ಈ ಒಂದು ಕಾನ್ಸೆಪ್ಟ್ ತಗೊಂಡಬಹುದು ಅಂತ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಶುಕ್ರವಾರದ ನೈಟ್ ವರೆಗೂ ಎಷ್ಟು ವೋಟಿಂಗ್ಸ್ ಇದೆ ಟೋಟಲ್ ಅಂತಾರೆ 37 ಕೋಟಿ ವೋಟಿಂಗ್ಸ್ ಇದೆ ಅಂತ ಹೇಳಿದರೆ. ಸೊ ಕಾವ್ಯ ಆಗಿರ್ಬೋದು, ರಘು ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು ಗೊತ್ತಿರುತ್ತೆ ಮೇ ಬಿ ನನಗೆ ಸಿಗೋದಿಲ್ಲ ಅಂತ. ಸೊ ಇವ್ರ 3 ಜನ ಏನಾದ್ರೂ ಈ ದುಡ್ಡನ್ನ ತಗೊಂಡು ಹೋಗ್ತಾರಾ ಅಥವಾ ಈ ಒಂದು ಕಾನ್ಸೆಪ್ಟ್ ಈ ಒಂದು ಸೀಸನ್ 12ರಲ್ಲಿ ಬರುತ್ತಾ? ಯಾಕಂತಾರೆ ಸೀಸನ್ 12 ವಿಭಿನ್ನ ಅಂತ ಹೇಳಿದ್ದಾರೆ. ಸೊ ಬರುತ್ತಾ ಅಂತ ನಾವೆಲ್ಲರೂ ಕಾದ್ ನೋಡ್ಬೇಕಾಗುತ್ತೆ. ಸೊ ಇವತ್ತಿನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಈ ಒಂದು ಮನಿ ಬಾಕ್ಸ್ ಅಥವಾ ಮನಿ ಸೂಟ್ ಕೇಸ್ ನ ಏನಾದ್ರೂ ಬಿಗ್ ಬಾಸ್ ಮನೆಗೆ ತಂದ್ರೆ ಎಷ್ಟು ಮೊತ್ತ ತರ್ತಾರೆ, ಯಾರು ಅದನ್ನ ತಗೊಂಡು ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ, ಮತ್ತು ಬಿಗ್ ಬಾಸ್ ಫಿನಾಲೆಯಲ್ಲಿ ವಿನ್ನರ್ ಯಾರಾಗ್ತಾರೆ, ಈ ಎಲ್ಲದಕ್ಕೂ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಮತ್ತು ಇನ್ನಷ್ಟು ಲೈವ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.